विमाजं बृहजमहममेजं ध्येजमाम्नाजगेजं सदजमसदजेजं श्रीसहाजं भजेजम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः हरिः ओम् जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति जं सूरजः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्त्यस्तु सताम् अशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे द्वादशेऽध्याये अद्य कथानुवादे सति किञ्चित् पूर्वकथानुवादः। ಇಲ್ಲಿವರೆಗೆ ಸೂಕ್ಷ್ಮ ಕಾಲ, ಸ್ಥೂಲ ಕಾಲ ಮತ್ತೆ ಎರಡೂ ಕಾಲದಲ್ಲಿರೋ ಪರಮಾತ್ಮ, ಕಾಲ ಅನ್ನೋ ಹೆಸರಿನ ಪರಮಾತ್ಮ, ಇದ್ರ ಬಗ್ಗೆ ಹೇಳ್ತಾ ಬಂದ್ರು. ಅದರಲ್ಲಿ ಈ ಸೂಕ್ಷ್ಮ ಪದಾರ್ಥ ಏನಿರುತ್ತೆ ಅದನ್ನ ಎಲ್ಲರೂ ಕಾಣ್ಲಿಕ್ಕೆ ಅರ್ಹರಲ್ಲ, ಶಕ್ತಿ ಇರಲ್ಲ. ಈಗ ಸ್ವರ್ಗವನ್ನ ಒಬ್ಬ ಮನುಷ್ಯ ಪಡಿತಾನೆ ಅಂತ ಇಟ್ಕೊಂಡು, ವಸ್ತುತಃ ಸ್ವರ್ಗವನ್ನ ಪಡೆದ ಮನುಷ್ಯರಿಗೆ ಸೂಕ್ಷ್ಮ ದೃಷ್ಟಿ ಇರುತ್ತೆ. ಆದ್ರೆ ಅವನು ಈ ಸೂಕ್ಷ್ಮ ಪಾರ್ಥಿವ ಕಣವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಪರಮಾಣು ಅಂತ ಏನ್ ಕರೀತಾರೆ ಅದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಂತು. ದೇವತೆಗಳಿಗೆ ಇನ್ನೂ ಸೂಕ್ಷ್ಮ ದೃಷ್ಟಿ ಇರುತ್ತೆ. ಇಲ್ಲಿ ಮನುಷ್ಯರು ಇಲ್ಲಿ ಸಾಧನೆ ಮಾಡ್ಕೊಂಡು ಸ್ವರ್ಗಕ್ಕೆ ಹೋದವ್ರಿಗೆ ಸೂಕ್ಷ್ಮ ದೃಷ್ಟಿ ಇರತ್ತೆ ಅಂದ್ರೆ, ಸದಾ ಕಾಲ ಅದೇ ಸ್ವರ್ಗದಲ್ಲಿರೋ ದೇವತೆಗಳಿಗೆ ಸೂಕ್ಷ್ಮ ದೃಷ್ಟಿ ಇರಲ್ವಾ? ಆ ಸೂಕ್ಷ್ಮ ದೃಷ್ಟಿಯಿಂದ ಯಾವ್ದು ಗೋಚರ ಆಗತ್ತಲ್ಲ ದೇವತೆಗಳಿಗೆ, ಅದೇ ಪರಮಾಣು ಅಂತ ಶಾಸ್ತ್ರ ಹೇಳ್ತಾ ಇದೆ. ಅದೇ ತರ ಈ ಕಾಲದ ಒಂದು ಅಂಶ ಇದೆ, ಕೊನೆಯ ಅಂಶ ಸೂಕ್ಷ್ಮ ಅಂತ ಹೇಳ್ತೀವಲ್ಲ, ಅದನ್ನು ನಿರಂಶ ಅಂತ ಯಾರು ಹೇಳ್ತಾರೋ ಅದನ್ನೇ ಕಾಲದ ಪರಮಾಣು ಅಂತ ಹೇಳ್ತಾರೆ. ಅಂದ್ರೆ ಕಾಲಕ್ಕೂ ಈ ತರದ ಒಂದು ಕೊನೆಯ ಭಾಗ ಇದೆ, ಪರಮಾಣು ತರ. ಅದು ಕೂಡ ಎಲ್ರಿಗೂ ಕಣ್ಣಿಗೆ ಕಾಣಲ್ಲ. ಇಷ್ಟಲ್ದೇನೆ ಪರಮ ಮಹತ್ ಅಂತ ಬಂದಿದೆ, ಅದು ಬ್ರಹ್ಮಾಂಡದ ಆವರಕವಾದ ಒಂದು ಭಗವಂತನ ರೂಪ ಏನಿದೆ ಅದನ್ನು ದಾಟಿ ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದೆ. ಅದಕ್ಕೆ ಶೂನ್ಯ ಅಂತ ಕರೀತಾರೆ ಆ ದೇವರ ರೂಪಕ್ಕೆ. ಅಂತ ರೂಪ ದೇಶತಃ ಕಾಲತಃ ಗುಣತಃ ಮೀರಿ ನಿಂತಿದೆ. ಆದ್ರಿಂದ ಅದನ್ನ ಪರಮ ಮಹತ್ ಅಂತ ಹೇಳ್ತಾ ಇದೆ. ಈ ತರ ನೋಡಿದಾಗ ಆದ್ಯಂತ ಶೂನ್ಯವಾದ, ಅಂದ್ರೆ ಆದಿ ಇಲ್ಲ ಅಂತ್ಯ ಇಲ್ಲ ಭಗವಂತನ ರೂಪಕ್ಕೆ. ಕಾಲ ಪ್ರವಾಹದಲ್ಲಿ ಸದಾ ದೇವರಿರ್ತಾನೆ. ಅಂಥ ಕಾಲ ಅನ್ನೋ ಹೆಸರಿನ ಭಗವಂತನ ರೂಪ ಅದು ಪರಮಹತ್ತಾಗಿದೆ ಅಂತ ವರ್ಣನೆಯನ್ನ ಮಾಡಿದ್ದಾರೆ. ಇದೇ ತರ ಅನುಮಾನದಿಂದಲೂ ಹೇಳ್ಬೋದಂತೆ. ಇದೆಲ್ಲ ಶಾಸ್ತ್ರದಿಂದ ಗೊತ್ತಾಗಿತ್ತು. ಕಾಲ ಸೂಕ್ಷ್ಮ, ಕಾಲ ಮಹತ್ತಾಗಿದೆ, ಭಗವಂತನೂ ಹಾಗೆ, ಅಲ್ಲಿರೋ ಭಗವಂತ ಅಂತೆಲ್ಲ ಶಾಸ್ತ್ರ ತಿಳಿಸಿದ್ದು. ಅನುಮಾನದಿಂದಲೂ ಗೊತ್ತಾಗತ್ತೆ. ಹೇಗೆ ಅಂದ್ರೆ, ದ್ರವ್ಯ ಪರಮಾಣು, ಈಗ ಒಂದು ಚಿಕ್ಕ ಪಾರ್ಥಿವ ದ್ರವ್ಯ ಪರಮಾಣು ಹೇಗೆ ಚಿಕ್ಕದು ಅಂತಿದೆಯೋ, ದೊಡ್ಡದಾದ ಆಕಾಶ ಅಂತ ಇದೆಯೋ, ಅದೇ ತರ ಅದರ ಹೋಲಿಕೆ ಇರೋದ್ರಿಂದ ಕಾಲದಲ್ಲೂ ಹಾಗೆ. ಇದೆಲ್ಲ ಸುಧಾದಲ್ಲಿ ವಿಶೇಷವಾಗಿ ಬರುತ್ತೆ, ವೈಶೇಷಿಕಾಧಿಕರಣ ಅಂತ. ಅದನ್ನು ಕೇಳಿದಾಗ ಇನ್ನೂ ಸ್ಪಷ್ಟತೆ ಸಿಗತ್ತೆ ಈ ವಿಷಯದ ಬಗ್ಗೆ. ಅಷ್ಟು ಚೆನ್ನಾಗಿ ಅಲ್ಲಿ ಜಯತೀರ್ಥರು ವರ್ಣನೆ ಮಾಡಿದ್ದಾರೆ. ಅಂತೂ ಪರಮ ಮಹತ್ ಕಾಲ, ಪರಮ ಸೂಕ್ಷ್ಮ ಕಾಲ, ಎರಡೂ ಕಾಲಗಳಿವೆ ಅಂತ ಇಷ್ಟರಿಂದ ಗೊತ್ತಾಯ್ತು. ಇದಾದ್ಮೇಲೆ ಶಾಸ್ತ್ರ ಮತ್ತೆ ಅನುಮಾನ ಇದು ಎರಡೂ ಇದಕ್ಕೆ ಪ್ರಮಾಣ ಅಂತ ತೋರಿಸಿ, ಈ ಜಡವಾದ ಕಾಲ ಇದೆಯಲ್ಲ, ಭಗವಂತನನ್ನ ನೋಡಿದ್ದೇನೋ ಸರಿ, ಕಾಲರೂಪಿ ಪರಮಾತ್ಮನನ್ನ, ಅದು ಕಣ್ಣಿಂದ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರತ್ಯಕ್ಷದಿಂದ ಅವನು ಗೋಚರ ಅಲ್ಲ. ಹೊರತು ಶಾಸ್ತ್ರ ಮತ್ತೆ ಆ ಶಾಸ್ತ್ರದ ಹಿನ್ನೆಲೆಯಲ್ಲಿರುವ ಯುಕ್ತಿ, ಆ ಯುಕ್ತಿಗೆ ಅವನು ಗೋಚರ. ಈಗ ನಾವೊಂದು ಅನುಮಾನದಿಂದ ದೇವರನ್ನು ತಿಳ್ಕೊಳ್ಲಿಕ್ಕಾಗಲ್ಲ. ನಾವ್ ಅನ್ಬೋದು, ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಒಬ್ರು ದೇವ್ರು ಇರ್ಲೇಬೇಕು ಅಂತ. ನಿಜ, ಆದ್ರೆ ಅದಕ್ಕೆ ವೇದ ವಾಕ್ಯ ಬೇಕು, ಪ್ರಮಾಣ. ಇಷ್ಟೆಲ್ಲಾ ಮಾಡಿದ ಒಂದು ಭೂತನೂ ಇರ್ಬೋದು, ಪ್ರೇತನೂ ಇರ್ಬೋದು, ದೇವರೇ ಇರ್ಬೇಕು ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ, ಅದಕ್ಕೇನಂದ್ರೆ ಇಲ್ಲ ಭೂತ ಪ್ರೇತಗಳಿಗೆ ಶಕ್ತಿ ಕಡಿಮೆ ಇರುತ್ತೆ, ದೇವರಷ್ಟು ಶಕ್ತಿ ಇರೋಲ್ಲ.
ಅಂತ ಅತೀಂದ್ರಿಯ ಶಕ್ತಿ ಈ ಜಗತ್ತನ್ನೆಲ್ಲ ಸೃಷ್ಟಿ ಸ್ಥಿತಿ ಸಂಹಾರ ಇಷ್ಟೆಲ್ಲ ಇರೋದು ಅಂತ ಆದ್ರೆ ಒಂದು ದಿವ್ಯ ಶಕ್ತಿ ಇರೋದು ಭಗವಂತನೇ ಆಗಬೇಕು. ಲಕ್ಷ್ಮಿನೇ ಒಪ್ಪೋದಲ್ಲ, ಬ್ರಹ್ಮದೇವರು ವಾಯುದೇವರೇ ಮಾಡ್ಲಿ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ, ದೇವ್ರನ್ನ ಯಾಕೆ ಒಪ್ಬೇಕು ಅಂದ್ರೆ ಆ ತರ ಇವ್ರು ಯಾಕೆ ಆಗ್ಬಾರ್ದು ಅಂದು ಕೊನೆಗೆ ದೇವರ ತನಕ ಬಂದಿಲ್ಲತ್ತದು. ಇದೆಲ್ಲ ನೀವು ಪ್ರತ್ಯಕ್ಷದಿಂದ ತಿಳ್ಕೊಳ್ಲಿಕ್ಕಾಗಲ್ಲ. ನಾವು ಪ್ರತ್ಯಕ್ಷದಿಂದ ಯಾರು ಕಾಣಿಸ್ತಾನೆ ಇಲ್ಲ, ಇವ್ರು ಯಾರು ಎಲ್ಲ ಶಾಸ್ತ್ರದಿಂದ ತಿಳ್ಕೊಳ್ಬೇಕು. ಹಾಗಾಗಿ ಪರಮಾತ್ಮನ ಯಥಾರ್ಥ ಜ್ಞಾನ ನಿಮಗೆ ಬರೋದು ಯುಕ್ತಿ ಶಾಸ್ತ್ರಗಳಿಂದಲೇ, ಪ್ರತ್ಯಕ್ಷದಿಂದ ಅಲ್ಲ ಅಂತ ಇಷ್ಟ. ಆದ್ರಿಂದ ಭಗವಂತನನ್ನ ಅದು ಕಾಲರೂಪಿ ಪರಮಾತ್ಮನ ತಿಳ್ಕೊಳ್ಬೇಕು ಅಂದ್ರೆ ಶಾಸ್ತ್ರೈಕ ಸಮಧಿಗಮ್ಯ, ಶಾಸ್ತ್ರದಿಂದ ಮಾತ್ರ ತಿಳ್ಕೊಳ್ಬೇಕು. ಅದನ್ನೇ ಬ್ರಹ್ಮಸೂತ್ರದಲ್ಲಿ ಓಂ ಶಾಸ್ತ್ರ ಯೋನಿತ್ವಾತ್ ಓಂ ಅಂತ 3ನೇ ಸೂತ್ರದಲ್ಲಿ ಹೇಳಿರೋದು. ಮೊದಲು ಬ್ರಹ್ಮ ಜಿಜ್ಞಾಸೆ ಮಾಡಿ ಅಂತಂದ್ರು, ಪರಮಾತ್ಮನ ಬಗ್ಗೆ ಧ್ಯಾನ ಮಾಡಿ, ಶ್ರವಣ ಮಾಡಿ, ಮನನ ಮಾಡಿ ಎಲ್ಲ ಹೇಳಿದ್ರು. 2ನೇ ಸೂತ್ರದಲ್ಲಿ ಯಾರದು ಆ ಬ್ರಹ್ಮ, ಜನ್ಮಾತಿಸೇತ, ಇಡೀ ಜಗತ್ತಿನ ಜನ್ಮ ಸ್ಥಿತಿ ಇಲ್ಲ ಎಲ್ಲದಕ್ಕೂ ಕಾರಣ. 3ನೇ ಬ್ರಹ್ಮಸೂತ್ರಕ್ಕೆ ತಕ್ಷಣ ಬಂದು ಅಲ್ಲ ಈ ಬ್ರಹ್ಮನನ್ನು ತಿಳ್ಕೊಳ್ಳೋದು ಹೇಗಪ್ಪ, ಅದಕ್ಕೆ ಓಂ ಶಾಸ್ತ್ರ ಯೋನಿತ್ವಾತ್ ಓಂ, ಶಾಸ್ತ್ರದಿಂದ ಮಾತ್ರ ತಿಳ್ಲಿಕ್ಕಾಗತ್ತೆ. ಅಂದ್ರೆ ಈ ತರ ನಾವು ಬ್ರಹ್ಮಸೂತ್ರಕ್ಕೆ ಅರ್ಥ ತಿಳ್ಕೊಳ್ಬೇಕು. ಮೇಲ್ಮೇಲೆ ಸುಮ್ನೆ ಪ್ರಶ್ನೆ ಉತ್ತರ ಇಡೀ ಬ್ರಹ್ಮಸೂತ್ರಕ್ಕೆ 564 ಬ್ರಹ್ಮಸೂತ್ರಕ್ಕೆ ಸರಳವಾಗಿ ಒಂದ್ ಸೂತ್ರದಲ್ಲಿ ಪಾರಾಯಣ ಮಾಡ್ತಾ ಇದ್ರೆ ಒಂದ್ ಸೂತ್ರನ ಏನ್ ಹೇಳಿದ್ರು ಈ ವಿಷಯ ಅಷ್ಟೇ. ಹೀಗೆ ಅಭ್ಯಾಸ ಮಾಡಿದ್ರೆ ಆಮೇಲೆ ಅದಕ್ಕೆ ವಿಶೇಷವಾದ ಅರ್ಥ ಏನು, ಪದಕ್ಕೆ ಅರ್ಥ ಏನು ಅನ್ನೋದನ್ನ ಅನುಸಂಧಾನ ಮಾಡಿದ್ರೆ ಸಮಗ್ರ ಬ್ರಹ್ಮಸೂತ್ರ ಅಂತ ತಲೆಯಲ್ಲಿ ಉಳಿಯತ್ತೆ. ಇಲ್ಲ ಅಂದ್ರೆ ಒಂದ್ ಸೂತ್ರದ ಅರ್ಥನೂ ಕೊನೆವರೆಗೂ ಆಗಲ್ಲ. ತಕ್ಷಣ ನೋಡಿ ಓಂ ತತ್ವ ಸಮನ್ವಯಾದ್ವಂ ಅಂತ ಬರುತ್ತೆ, ಆಮೇಲೆ ಓಂ ಇಕ್ಷತೆ ನಾಶಬ್ದ, ಓಂ ಆನಂದಮಯೋಭ್ಯಾಸ ಆದ್ವಂ, ಇದೆಲ್ಲ ಏನ್ ಬರುತ್ತೆ, ಏನ್ ಅರ್ಥ ಇದಕ್ಕೆ ಆ ಶಬ್ದಕ್ಕೆ ಅರ್ಥ ತಿಳ್ಕೊಂಡ್ರೆ ಸಾಕು, ತುಂಬಾ ಚಿಕ್ಕದಾಗಿ ಅರ್ಥ, ಆಮೇಲೆ ವಿಸ್ತಾರವಾಗಿ ಅರ್ಥ. ಪ್ರಕೃತದಲ್ಲಿ ಈ ಕಾಲರೂಪಿ ಪರಮಾತ್ಮನನ್ನ ಶಾಸ್ತ್ರದಿಂದಲೇ ತಿಳಿಬೇಕು ಅನ್ಲಿಕ್ಕೆ ಆ ಬ್ರಹ್ಮಸೂತ್ರ 3ನೇ ಸೂತ್ರ ಅದು ಪ್ರಮಾಣ ಆಯ್ತು. ಇನ್ನು ಬೇರೆ ವ್ಯಾಖ್ಯಾನಕಾರರು ಇಲ್ಲಿ ಹೇಳ್ತಾರೆ ಏನಂತ, ಈಗ ಪರಮಾಣು ಕಾಲ ಅಂದ್ರೆ ಏನು, ಪರಮ ಮಹತ್ ಕಾಲ ಅಂದ್ರೆ ಏನು, ಅದಕ್ಕೆ ವ್ಯತ್ಯಾಸ ಇದೆ. ಅವರು ಇನ್ನೊಂದು ವಿವರಣೆ ಕೊಡ್ತಾರೆ. ನಾವ್ ಹೇಳಿದ ಪರಮಾಣು ಕಾಲ ಅಂದ್ರೆ ಬೇರೆ, ಪರಮಹತ್ ಕಾಲ ಅಂದ್ರೆ ಬೇರೆ. ನಾವು ದೇವರ ತನಕ ಬಂದ್ವಿ, ಕಾಲ ಅಂತ ಒಂದು ದೇವರ ರೂಪ ಇದೆ, ಚಿಕ್ಕ ಕಾಲದಲ್ಲಿ ದೇವರಿರ್ತಾನೆ, ಮಹತ್ ಕಾಲದಲ್ಲೂ ದೇವರು ಕಾಲ ಅನ್ನೋ ರೂಪದಿಂದ ಇರ್ತಾನೆ. ಇದೆಲ್ಲ ನಾವು ಮಾಡೋ ವ್ಯಾಖ್ಯಾನ. ಬೇರೆಯವ್ರು ಮಾಡಿದ್ದೇನು, ಈಗ ಸೂರ್ಯ ಸಾಮಾನ್ಯವಾಗಿ ಸಮಯವನ್ನ ಒಂದು ನಿಮಿಷ ಆಯ್ತು, 10 ದಿವಸ ಆಯ್ತು, 1 ವರ್ಷ ಆಯ್ತು, ಇದೆಲ್ಲ ಸೂರ್ಯನ ಚಲನೆಗಳಿಂದಲೇ ನೀವು ಹೇಳೋದು. ಸೂರ್ಯನ ಚಲನೆ ಇಲ್ದೇನೆ ಒಂದು ಕಾಲದ ನಿರ್ಧಾರ ಆಗಲ್ಲ. ಸೂರ್ಯ ಬೆಳಗ್ಗೆ ಇಲ್ಲಿದ್ದ ಆಕಾಶದಲ್ಲಿ ಇದ್ರಲ್ಲಿ ಕಾಣ್ತಾ ಇದ್ದ, ಮಧ್ಯಾಹ್ನ ಅಂತ ನಾವು ಹೊಸತ ಹೇಳೋಂಗಿಲ್ಲ, ಸ್ವಲ್ಪ ಹೊತ್ತು ಅಷ್ಟೊತ್ತಿಗೆ ಅಲ್ಲಿಗೆ ಬಂದಿದ್ದ ಅಂದ್ರೆ ಅವ ಮಧ್ಯಾಹ್ನ ಆಗಿದೆ ಅಂತ. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇಲ್ಲಿಗೆ ಬಂದಿದ್ದ, ಸಾಯಂಕಾಲ ಆಗಿದೆ. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಏನು ಕಾಣ್ತಾನೆ ಇಲ್ಲ, ರಾತ್ರಿ ಆಗೋಗಿದೆ ಅಂತ. ಅಂದ್ರೆ ಸೂರ್ಯನ ಚಲನವಲನಗಳಿಂದಲೇ ಕಾಲದ ಒಂದು ಜ್ಞಾನ ಬಂದಿತ್ತು, ಶುರುವಾಗಿತ್ತು. ಹಾಗಾದ್ರೆ ಪರಮಾಣು ಕಾಲ ಅಂದ್ರೆ ಏನೀಗ, ಸೂರ್ಯನ ಚಲನೆಯಿಂದ ಹೇಗ್ ಗೊತ್ತಾಯ್ತು ಅಂದ್ರೆ, ಈಗ ಸೂರ್ಯ ಆಕಾಶದಲ್ಲಿದ್ದಾಗ ಒಂದು ಚಿಕ್ಕ ವಸ್ತುವನ್ನ ಅವನ್ ಚಲಿಸ್ತಾನಲ್ಲ, ಆ ಚಿಕ್ಕ ವಸ್ತುವನ್ನ ಏನಿರುತ್ತೆ ಆ ಸೂರ್ಯ ಅದ್ರ ಮುಂದೆ ಹಿಂಗ್ ಹೋಗ್ತಾನ ಆಚೆ, ಅದನ್ನ ಪರಮಾಣು ಕಾಲ ಅಂತ ಕರೀತಾರೆ ಅಂತ ಇವ್ರ ವ್ಯಾಖ್ಯಾನ ಕೆಲವತ್ತು. ಇನ್ನು ಮಹಾಕಾಲ ಅಂತಂದ್ರೆ ಏನು ಅಂದ್ರೆ, ಈಗ 12 ರಾಶಿಯಲ್ಲಿ ಸಂಚಾರ ಇರುತ್ತೆ, 12 ರಾಶಿಯಲ್ಲಿ ಸಂಚಾರ, ಸಮಸ್ತ ಲೋಕಗಳನ್ನ ಸುತ್ತಾಡ್ತಾನೆ. ಆ ಸಮಸ್ತ ಲೋಕಗಳನ್ನ ಸುತ್ತಾಡಬೇಕಾದ್ರೆ ಅದು 1 ವರ್ಷ ಏನಿದೆ ಅದನ್ನ ಪರಮ ಮಹತ್ ಕಾಲ ಅಂತ ಕರೀತಾರೆ. ಪರಮಾಣು ಕಾಲ ಅಂದ್ರೆ ಹೀಗೆ 1 ನಿಮಿಷ ಹಿಂಗೆ ದಾಟೋದು, ಒಂದ್ ಚಿಕ್ಕ ಅಣುನ, ಆ ತರ. ಇದು ಪರಮ ಮಹತ್ ಕಾಲ ಮತ್ತೆ ಪರಮಾಣು ಕಾಲ ಅಂತ ಕರೀತಾರೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನು ಕೆಲವರು ಏನಂತಾರೆ ಅಂದ್ರೆ, ಪರಮ ಮಹತ್ ಕಾಲ ಅಂದ್ರೆ ಪ್ರಪಂಚದ ಸೃಷ್ಟಿಯಿಂದ ಆರಂಭ ಮಾಡಿಕೊಂಡು ಸಂಹಾರದ ತನಕ, ಅಂದ್ರೆ ದ್ವಿಪರಾರ್ಧ ಏನಿದೆ, 2 ಪರಾರ್ಧ, ಒಂದಲ್ಲ 2, ಅಂದ್ರೆ ಬ್ರಹ್ಮದೇವರ ಆಯುಷ್ಯಮಾನ ಅಂತ ನಾವು ಹೇಳ್ತಾ ಇರೋದು. 2 ಪರಾರ್ಧ ಸೇರಿದೆ ಬ್ರಹ್ಮದೇವರ ಒಂದು ಆಯುಷ್ಯ 100 ವರ್ಷ, ಅದು ಪರಮ ಮಹತ್ ಕಾಲ, ಅದು ದೊಡ್ಡ ಕಾಲ ಅಂತ ಹೇಳ್ತಾರೆ. ಆದ್ರೆ ಇವ್ರು ಹೇಳೋ ಈ ಯಾವ ವಿಷಯಕ್ಕೂ ಪ್ರಮಾಣ ಇಲ್ಲ, ಹಾಗೆ ಹೇಳ್ತಾರೆ. ಕಲ್ಪನೆ ಇದು, ಕಲ್ಪನೆಗೆ ಒಂದು ಮಿತಿ ಇರುತ್ತೆ, ಅದರಿಂದ ನಿರ್ಧಾರ ಆಗಲ್ಲ ವಸ್ತು. ನಾವ್ ಎಷ್ಟಂತ ಕಲ್ಪನೆ ಮಾಡ್ಬೋದು,
ಸತ್ಯದ ಹತ್ತಿರದ ತನಕ ಬರ್ಬೋದು, ಆದ್ರೆ ಸತ್ಯ ಅಂತ ಹೇಳ್ಬೇಕು ಅಂದ್ರೆ ಇನ್ನೊಂದು ಬೇಕು, ಏನಾದ್ರು ಪ್ರಮಾಣ. ಅದು ಶಾಸ್ತ್ರ, ವೇದ. ನೀವು ತುಂಬಾ ಹತ್ರಕ್ಕೆ ಹೋಗ್ಬೋದು, 89 ಭಾಗ ಕಲ್ಪನೆಯಿಂದಲೇ ಹೋಗ್ಬೋದು. ಆದ್ರೆ ಕೆಲವು ಸರಿ ಏನಾಗುತ್ತೆ, ನಾವು ಕಲ್ಪನೆ ಮಾಡಿದ್ದಕ್ಕಿಂತ ಇನ್ನೊಬ್ರು ಕಲ್ಪನೆ ಮಾಡಿ ತುಂಬಾ ಚೆನ್ನಾಗಿದೆ ಅನ್ಸಲಿಕ್ಕೆ ಶುರು ಆಗುತ್ತೆ. ಎಲ್ಲಿ ಅನುಮಾನ ಪ್ರಕರಣದಲ್ಲಿ ಅವನ ಅನುಮಾನ ಎಷ್ಟು ಚೆನ್ನಾಗಿದೆ, ಇನ್ನೂ ಸೂಕ್ಷ್ಮ ದೃಷ್ಟಿಯಿಂದ ಅವನು ಹೋಗಿದ್ದಾನೆ ಅಂತ. ಆದ್ರೆ ಒಬ್ಬನ ಬುದ್ಧಿವಂತಿಕೆಗಿಂತ ಇನ್ನೊಬ್ಬನಲ್ಲಿ ಬುದ್ಧಿವಂತಿಕೆ ಹೆಚ್ಚಾದಾಗ ಆ ಬುದ್ಧಿವಂತಿಕೆ ತೋರಿದ್ದು ಇನ್ನೊಬ್ಬ ಒಪ್ಕೊಳ್ಬೇಕಾಗಿ ಬರುತ್ತೆ. ನನಗಿಂತ ಚೆನ್ನಾಗಿ ಅದನ್ನ ಕಂಡು ಹಿಡ್ಕೊಂಡಿದ್ದಾನೆ, ಚೆನ್ನಾಗಿ ಅರ್ಥ ಆಗಿದೆ ಅವನಿಗೆ ಅಂತ. ಆದ್ರೆ ಇದು ಎಲ್ಲಿ ತನಕ ಸಾಧ್ಯ? ನಿಶ್ಚಯ ಮಾಡ್ಲಿಕ್ಕೆ ಬರಲ್ಲ ಒಂದು ವಸ್ತುನ ಇದರಿಂದ ಸತ್ಯ ಹೀಗೆ ಇದೆ ಅಂತ. ಅದಕ್ಕೊಂದು ಪ್ರಮಾಣ ಬೇಕೇ ಬೇಕು, ಶಾಸ್ತ್ರ. ಈಗ ಸೂರ್ಯ ಎಷ್ಟು ದೂರದಲ್ಲಿದ್ದಾನೆ, ಎಷ್ಟಂತ ಮಾಡೋದು ನಿರ್ಮಾಣ, ಶಾಸ್ತ್ರ ಹೇಳಿದ್ರೆ ಅದು ಮುಗೀತಷ್ಟು. ಶಾಸ್ತ್ರ ಪ್ರಮಾಣ ಬೇಕು. ಇಲ್ಲ ಅಂದ್ರೆ ಇದನ್ನ ಅತೀಂದ್ರಿಯ ವಿಷಯದಲ್ಲಿ ನಿರ್ಣಯ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಪ್ರಕೃತನು ಈ ಕಾಲದ ಬಗ್ಗೆ ನೀವೇನು ವಿವರಣೆಯನ್ನು ಕೊಟ್ರಿ ಬೇರೆ ವ್ಯಾಖ್ಯಾನಕಾರರು, ಇದೆಲ್ಲ ಬ್ರಹ್ಮತರ್ಕಕ್ಕೆ ವಿರುದ್ಧ, ವೇದವ್ಯಾಸರ ಗ್ರಂಥಕ್ಕೆ ವಿರುದ್ಧವಾಗಿ ನೀವು ಹೇಳಿದ್ರಿಂದ ನೀವು ಹೇಳಿದ ಯಾವ ವಿಷಯನೂ ಸರಿ ಇಲ್ಲ. ಇಂತ ಇಷ್ಟೆಲ್ಲ ಬಂತು. ಇದಾದ್ಮೇಲೆ ಆಚಾರ್ಯರ ಭಾಗವತ ತಾತ್ಪರ್ಯದ ವ್ಯಾಖ್ಯಾನ ಏನು, ಹಾಗಾದ್ರೆ ನಿಜವಾಗಿ ವ್ಯಾಖ್ಯಾನ ಈ ಭಾಗವತದ ಪದ್ಯಗಳಿಗೆ ಅಂದಾಗ ಇದರಲ್ಲಿ ಅನುಮಿತಃ ಅಂತ ಒಂದು ಶಬ್ದ ಬಂದಿದೆ ಈ ಭಾಗವತದ ಪದ್ಯದಲ್ಲಿ. ಅನುಮಿತ ಅಂದ್ರೆ ಶಾಸ್ತ್ರ ಲೋಕಾನುಸಾರೇಣ ಜ್ಞಾತಃ ಅಂತ ಅರ್ಥ. ಅನುಮಾನ ಮಾಡಿದ್ದು ಅಂದ್ರೆ ಏನರ್ಥ? ಈಗ ಅನುಮಾನ ಮಾಡ್ಕೊಂಡ್ರು ಹೀಗಿರಬಹುದು ಅಂತ, ಹಾಗಲ್ಲ. ಇರಬಹುದು ಅಂತಲ್ಲ, ಹೀಗೆ ಇದೆ ಅಂತ ಅನುಮಾನ ಮಾಡಿದ್ದು. ಶಾಸ್ತ್ರ ಲೋಕ ಎರಡರ ದೃಷ್ಟಿಯಿಂದ ಹೀಗಿದೆ ಅಂತ ತಿಳ್ಕೊಂಡಿತ್ತು. ಅದನ್ನೇ ಅನುಮೇತಿ ದ್ವಯಂ ಪ್ರಾಹು ಯಥಾ ಜ್ಞಾನಂ ಚ ಲಿಂಗಜಂ ಅಂದ್ರೆ, ಶಾಸ್ತ್ರದಲ್ಲಿ ಕೆಲವು ಉದಾಹರಣೆಗಳನ್ನು ಕೊಟ್ಟಿರ್ತಾರೆ, ಲೋಕದಲ್ಲಿ ಕೆಲವು ಉದಾಹರಣೆಗಳಿರತ್ತೆ. ಈ ಎರಡನ್ನೂ ನೋಡ್ಕೊಂಡು ವ್ಯಾಪ್ತಿ ನಿಶ್ಚಯ ಮಾಡಿಕೊಂಡು ಹೀಗೆ ಇರಬೇಕು ಅಂತ ನಿಶ್ಚಯ ಮಾಡಿ ಸರಿಯಾಗಿ ತಿಳಿಯೋದು, ಅದನ್ನೇ ಅನುಮಿತ. ಎಲ್ಲ ಅನುಸರಿಸಿಕೊಂಡು ಚೆನ್ನಾಗಿ ತಿಳ್ಕೊಂಡಿರೋದು ಅಂತ ಹೇಳೋದು. ಇನ್ನು ಅನುಮಾನ ಅಂದ್ರೆ ಎರಡು ತರ ಜ್ಞಾನ, ಶಾಸ್ತ್ರಾನುಸಾರಿಯಾಗಿ ತಿಳಿಯೋದು ಮತ್ತೆ ಯುಕ್ತಿಯಿಂದ ಸರಿಯಾಗಿ ತಿಳಿಯೋದು ಅಂತ. ಅದನ್ನೇ ಅನುಮಾಯಿತಿ ದ್ವಯಂ ಪ್ರಾಹು ಅಂತ, ಅದನ್ನೇ ಎರಡು ಅರ್ಥ ಆ ಅನುಮಾನೋ ಶಬ್ದಕ್ಕೆ ಅಂತ ಬೆಳೆಸಿದ್ದಾರೆ. ಇನ್ನು ಬ್ರಹ್ಮತರ್ಕದಲ್ಲಿ ಬಂದಿದ್ದು ಏನು ಅಂತ ಈಗ ನೋಡೋಣ. ಬ್ರಹ್ಮತರ್ಕದಲ್ಲಿ ಬಂದಿದ್ದಿಷ್ಟು: ಯಾವಂತಂ ದೇವಲೋಕಸ್ಥೋ ಮಾನುಷಸ್ತ್ವವಧಾರಯೇತ್ ಮಹಾಪ್ರಾಜ್ಞೋ ದೇವಜೂಕ ಸಕಾಲ ಪರಮಾಣುಕ ಸರ್ಗಾದ್ದೇರನವಚ್ಛಿನ್ನ ತದನಂತರ ಇತ್ಯಪಿ ಅಂತ ಹೇಳ್ತಾ ಹೋಗಿದ್ದಾರೆ. ಇದರ್ಥ ಇಷ್ಟೇ. ಈಗ ಯಜ್ಞಾದಿಗಳನ್ನ ಮಾಡ್ತಾನೆ, ದೇವತಾನುಗ್ರಹ ಪಡಿತಾನೆ, ದೇವಲೋಕದಲ್ಲಿ ವಾಸ ಮಾಡ್ತಾನೆ. ಅವನು ಯಾವ ಕಾಲದ ಒಂದು ಅಂಶವನ್ನ ನೋಡ್ಲಿಕ್ಕೆ ಆಗಲ್ಲ. ಅದು ವಸ್ತುತಃ ಕಾಲದ ಅಂಶಕ್ಕೂ ಅಂಶ ಇದೆ, ಪರಮಾಣುವೇ ಕೊನೆ ಅಲ್ಲ, ಪರಮಾಣುಗಳಿಗೂ ಅಂಶಗಳಿವೆ. ಅದೇ ತರ ಒಂದು ಕಾಲದ ಪರಮಾಣು ಅಂತ ತಗೊಂಡ್ರೆ ಚಿಕ್ಕ ಚಿಕ್ಕ ಕಾಲ ಹೋಗಿ ಹೋಗಿ ಅದಕ್ಕೂ ಒಂದು ಅಂಶ ಇದೆ, ಅದರ ಅಂಶಗಳು ಇವೆ, ಆದ್ರೆ ತಿಳಿಲಿಕ್ಕೆ ಆಗ್ತಾ ಇಲ್ಲ. ನಿರಂಶ ಅಂತ ತಿಳಿತಾರೆ, ಅದನ್ನೇ ಪರಮಾಣು ಕಾಲ ಅಂತ ಕರೀತಾರೆ. ಹಾಗಾಗಿ ಪರಮಾಣು ಕಾಲ ಅಂದ್ರೆ ಸೂರ್ಯ ಒಂದು ಪರಮಾಣುವನ್ನ ದಾಟ್ ಹೋಗೋದು, ಆ ಕಾಲಕ್ಕೆ ಪರಮಾಣು ಕಾಲ ಅಂತ ಕರೆಯೋದಲ್ಲ. ಅದು ಬ್ರಹ್ಮತರ್ಕ ಹೇಳಲೇ ಇಲ್ಲ ಆ ವಿಷಯನ. ಇದು ಇನ್ನು ಸೃಷ್ಟಿಕಾಲ, ಸ್ಥಿತಿಕಾಲ, ಸಂಹಾರ ಕಾಲ ಅಂತ ಹೇಳದೇನೆ ಈ ಕಾಲತ್ರಯಕ್ಕಿಂತ ಸ್ವಲ್ಪ ವಿಶಿಷ್ಟವಾದ ಕಾಲ. ಅಂದ್ರೆ ಈ ಸೃಷ್ಟಿ ಸ್ಥಿತಿ ಸಂಹಾರ ಏನಿದೆ ಇದಕ್ಕಿಂತ ಹೆಚ್ಚು ಅಂತಾನು ಹೇಳಲಿಕ್ಕೆ ಬರಲ್ಲ. ಹಾಗಂತ ಈ ಪರಮಾಣುವನ್ನ ತಗೊಂಡ್ರೆ ಅದಕ್ಕಿಂತ ಬೇರೆ, ಹಾಗಂತ ಅದಕ್ಕೆ ಯಾವುದೇ ರೀತಿಯ ಒಂದು ಅಂಶಗಳಿರಲ್ಲ, ಆ ರೀತಿ ಕಾಣ್ತಾ ಇರುತ್ತೆ. ಅಂದ್ರೆ ಜ್ಞಾನ ಬರ್ತಾ ಇರುತ್ತೆ. ಅಂಥದ್ದನ್ನ ಏನಂತ ಕರೀತಾರೆ ಅಂದ್ರೆ ಪರಮ ಮಹಾನ್ ಅಂತ ಕರೀತಾರೆ ಅಂತ. ಅಂದ್ರೆ ಪರಮ ಅಣು ಕಾಲಕ್ಕೂ ಪರಮ ಮಹತ್ ಕಾಲಕ್ಕೂ ಏನ್ ವ್ಯತ್ಯಾಸ ಅಂದ್ರೆ, ಪರಮಾಣು ಕಾಲದ ತರ ಇರಲ್ಲ, ಮಿತಿ ಇರಲ್ಲ, ಅದಕ್ಕೆ ಅಂಶ ಇರುತ್ತೆ ಆದ್ರೆ ಅಪರಿಮಿತ. ಇದು ಬೆಳೀತಾ ಹೋಗ್ತಾ ಇರುತ್ತೆ ಕಾಲ ಪ್ರವಾಹ. ಆ ಅಪರಿಮಿತವಾದ ಕಾಲ ಪ್ರವಾಹ ಏನಿದೆ ಅದಕ್ಕೆ ಪರಮ ಮಹತ್ ಕಾಲ ಅಂತ ಕರೀತಾರೆ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಅದನ್ನೇ ಸರ್ಗಾದೇಹಿ ಅನವಚ್ಛಿನ್ನ ತದನಂತರ ಇತ್ಯಪಿ ತಥೈವ ಪರಮಾಣ್ವಾದಿ ವಿಶೇಷಾತ್ಮಾಪಿ ನೋ ಭವೇತ್ ಪೂರ್ವಾಪರಾಧಿ ಭೇದೋನ ಸಕಾಲ ಪರಮೋ ಮಹಾನ್. ಅದ್ರಲ್ಲಿ ಹಿಂದೆ ಮುಂದೆ ಅದು ಇದು ಭೇದ ಏನಿರಲ್ಲ, ನಡೀತಾ ಹೋಗಿ ದೊಡ್ಡ ಅಖಂಡ ಕಾಲ. ಆ ಅಖಂಡ ಕಾಲ ಏನಿದೆ ಅದನ್ನ ಮಹಾಕಾಲ ಅಂತ ಕರೀತಾರೆ, ಮಹತ್ ಕಾಲ ಅಂತ. ಈ ರೀತಿ ದೇವರ ಅನುಗ್ರಹ ಪಡೆದ್ರು, ದೇವತೆಗಳ ಲೋಕದಲ್ಲಿದ್ರು, ಮಹಾಪ್ರಾಜ್ಞರಿಗೆ ನಿರಂಶಾಂತನೇ ಇದುವರೆಗೂ ತಿಳಿತಾ ಇರ್ತಾರೆ. ಆ ರೀತಿ
ಈ ಕಾಲದ ಒಂದು ಪರಮಾಣುವಿನ ಬಗ್ಗೆ ತಿಳಿಸ್ತೀರಿ, ಪರಮಾಣು ಕಾಲದ ಬಗ್ಗೆ. ಇಷ್ಟಾದ್ಮೇಲೆ ಇನ್ನೊಂದು ಮಾತು, ಇಲ್ಲಿ ಕಾಲಕ್ಕೂ 4 ಶಬ್ದಗಳನ್ನ ಅನ್ವಯಿಸ್ಕೊಡ್ಬೇಕಂತೆ. ದೇವರಿಗಷ್ಟೇ ಅಲ್ಲ, ಕಾಲಕ್ಕೂ ಅನ್ವಯಿಸ್ಕೊಡ್ಬೇಕು. 4 ಶಬ್ದ ಯಾವುದು? ಸ್ವರೂಪಾವಸ್ಥಿತಸ್ಯ ಮೊದಲನೇ ಶಬ್ದ, ಕೈವಲ್ಯಂ ಎರಡನೇ ಶಬ್ದ, ಅವಿಶೇಷ, ನಿರಂತರ. 4 ಶಬ್ದ ಇದೆ. ಈ ಒಂದೊಂದು ಶಬ್ದಕ್ಕೆ ಏನರ್ಥ, ಇದು ಕಾಲಕ್ಕೆ ಹೇಗೆ ಹೋಗಿ ಸೇರ್ಕೊಳತ್ತೆ, ಪರಮಹತ್ ಕಾಲಕ್ಕೆ ಅನ್ನೋದನ್ನ ಇಲ್ಲಿ ತಿಳಿಬೇಕು. ಈಗ ಸ್ವರೂಪಾವಸ್ಥಿತ ಅಂದ್ರೆ ತನ್ನಲ್ಲಿ ತಾನಿರೋದು, ಇನ್ನೊಂದ್ರಲ್ಲಿ ಇರಲ್ಲ. ಈಗ ನಾವು ನಮ್ ಜೀವನ ನೋಡ್ಕೊಳ್ತೀವಿ, ಇನ್ನೊಬ್ರ ಮೇಲೆ ಡಿಪೆಂಡ್ ನಾವಾಗಿರೋದಿಲ್ಲ ಅಂತ ಹೇಳ್ತೀವಲ್ಲ, ಸ್ವರೂಪ ಅವಸ್ಥಿತ. ನಾವು ನಮ್ಮನ್ನ ನೋಡ್ಕೊಳ್ತೀವಿ, ಇನ್ನೊಬ್ರ ಅಪೇಕ್ಷೆ ನಮಗಿಲ್ಲ ಅಂತ. ಆತರ ಇಲ್ಲಿ ಪದಾರ್ಥಗಳಲ್ಲಿ ತನ್ನಲ್ಲಿ ತಾನಿರತ್ತೆ ಹೊರತು ಇನ್ನೊಂದಲ್ಲಿ ತಾನಿರಲ್ಲ, ಆ ಥರ ಇದನ್ನ ಸ್ವರೂಪಾವಸ್ಥಿತ ಅಂತ ಕರೀತಾರೆ. ಬ್ರಹ್ಮತರ್ಕದಲ್ಲಿ ಹೇಳಿದ್ದಾರೆ ಏನಂತ, ಸೃಷ್ಟಿಕಾಲ, ಸ್ಥಿತಿಕಾಲ, ಲಯಕಾಲ ಅಂತ. ಈ ತರ ಯಾವುದೇ ಕಾಲ ಅಂತ ಹೇಳಿಕ್ ಬರಲ್ಲ. ಆ ಕಾಲ ಅಂದ್ರೆ ಬೇರೆ ಕಾಲದಲ್ಲಿ ಇದು ಸೇರ್ಕೊಂಡಿರಲ್ಲ, ಇದೇ ಒಂದು ಭಿನ್ನವಾಗಿ ಆ ಕಾಲಗಳಿಗಿಂತ ಬೇರೆಯಾಗಿ ಇರುತ್ತೆ. ಅದನ್ನ ಪರಮಹತ್ ಕಾಲ ಅಂತ ಕರೀತಾರೆ. ಇದು ಒಂದು. ಇಷ್ಟಾದ್ಮೇಲೆ ಕೈವಲ್ಯಂ ಅಂತ ಬಂತು. ಕೈವಲ್ಯಂ ಅಂದ್ರೆ ಏನರ್ಥ? ಕೈವಲ್ಯಂ ಅಂದ್ರೆ ಇದು ಬ್ರಹ್ಮಾಂಡಕ್ಕೆ ಆವರಕ ಅಲ್ಲ, ಅದನ್ನ ಮುಚ್ಚಿ ಹಾಕಿಲ್ಲ. ಇನ್ನು ಈ 3 ಕಾಲಕ್ಕಿಂತ ಹೆಚ್ಚು ಅಂತಾನು ಹೇಳಿಕ್ ಬರಲ್ಲ ಅಂತ, ಅದನ್ನ ಕೈವಲ್ಯಂ ಅಂತ ಬೆಳೆಸಿದ್ದಾರೆ. ಇನ್ನು ಅವಿಶೇಷ. ಅವಿಶೇಷ ಅಂತಂದ್ರೆ ಬೇರೆ ವಿಶೇಷವಾದ ಒಂದು ಪರಿಮಾಣ ಇಲ್ಲ ಅದಕ್ಕೆ. ಅಂದ್ರೆ ಅಲ್ಪ ಪರಿಮಾಣದ ಬೇರೆ ರೂಪ ವಿಶೇಷ ಇಲ್ಲ, ಅಲ್ಪ ಪರಿಮಾಣ ಇರುತ್ತೆ. ಉದಾಹರಣೆಗೆ ಅಲ್ಪ ಪರಿಮಾಣ ಅಂದ್ರೆ ಈಗ ಪರಮಾಣು, ಅದರ ಪರಿಮಾಣ ಎಷ್ಟು ದೊಡ್ಡದು? ಚಿಕ್ಕದು ತುಂಬಾ, ಅದಕ್ಕೆ ಆ ಪರಮಾಣು ಅಂತ ಕರೆಯುದು. ಈ ಅಲ್ಪ ಪರಿಮಾಣ ಅನ್ನೋದು ಬಿಟ್ರೆ ಇನ್ನೇನು ಇರಲ್ಲ ಅದರಲ್ಲಿ, ಬೇರೆ ಧರ್ಮ. ಅಂತಹ ಧರ್ಮ ಕಾಲದಲ್ಲೂ ಇರುತ್ತೆ. ಅಂದ್ರೆ ಕಾಲದಲ್ಲಿ ದೊಡ್ಡ ಕಾಲ ಅಲ್ಲ, ಮಹತ್ ಕಾಲ, ಚಿಕ್ಕ ಕಾಲ, ಪರಮಾಣು ಕಾಲ ಅಂತ ಹೇಳ್ತೇವೆ. ಆ ಪರಮಾಣು ಕಾಲದಲ್ಲಿ ಹೆಚ್ಚೇನಿರಲ್ಲ, ಅಣು ಪರಿಮಾಣ ಇರುತ್ತೆ, ಚಿಕ್ಕ ಪರಿಮಾಣ, ಅದೊಂದು ಗುಣ ಇರುತ್ತೆ, ಅದು ಬಿಟ್ಟು ಇನ್ನೇನಿರಲ್ಲ ಅಂತ. ಈ ನಿರಂತರ ಅಂತಿದೆ, ಅಂದ್ರೆ ಯಾವುದರ ಅವಯವನೂ ಆಗಿರಲ್ಲ. ಅಂದ್ರೆ ಕಾಲಕ್ಕೆ ಅಂಶಗಳಿದೆ ಅಂತಾನೆ ಗೊತ್ತಾಗಲ್ಲ, ಅಂಥ ಒಂದು ಸೂಕ್ಷ್ಮ ಕಾಲ ಇರುತ್ತೆ, ಯಾವುದರ ಅವಯವನೂ ಆಗಿರಲ್ಲ. ಈ ತರ ಭಾಗವತದಲ್ಲಿ ಈ ಸಂದರ್ಭದಲ್ಲಿ ಯಾವುದು ಈ ಪರಮಹತ್ತಾದ ದ್ರವ್ಯ ಇದೆಯೋ ಆಕಾಶ, ಅದಕ್ಕೆ ಯಾವ ಯಾವ ಲಕ್ಷಣಗಳಿವೆಯೋ ಅದನ್ನ ಕಾಲಕ್ಕೂ ಹೇಳಲಿಕ್ಕೆ ಬರುತ್ತೆ ಅಂತ ಹೇಳಿ ತಿಳ್ಕೊಳ್ಬೇಕು ನಾವು ಅಂತ ಇಷ್ಟನ್ನು ಬಿಡಿಸಿದ್ದಾರೆ. ಅದನ್ನೇ ಮುಂದೆ ದೇಶತಃ ಕಾಲತಶ್ಚೈವ ವಸ್ತುತಶ್ಚ ತ್ರಿಧಾಹರೇ ಅಂತ ವರ್ಣನೆಯನ್ನ ಮಾಡ್ತಾ ಹೋಗಿದ್ದಾರೆ. ಇದರ ಅರ್ಥವನ್ನ ಬ್ರಹ್ಮವೈವರ್ತ ಪುರಾಣ ಏನ್ ಹೇಳಿದೆ ಅದಕ್ಕೆ ಹೋಗೋಣ. ಅಲ್ಲಿ ಹೇಳಿದಿಷ್ಟೆ, ಈಗ ಭಗವಂತನಿಗೆ ಪರಮ ಮಹತ್ವ ಇದೆ, ಅವನು ತುಂಬಾ ದೊಡ್ಡ ವ್ಯಕ್ತಿ, ಅವನ ತರ ಮಹತ್ವ ಇನ್ ಯಾರಿಗೂ ಇಲ್ಲ. ಇನ್ನು ಚೇತನ ಪ್ರಕೃತಿ ತಗೊಳ್ಳೋಣ, ಅದಕ್ಕೆ ಹೇಗೆ? ದೇಶತಃ ಕಾಲತಃ ಅಷ್ಟೇ. ಅಂದ್ರೆ ಲಕ್ಷ್ಮೀ ದೇವಿಗೆ ಭಗವಂತರ ಗುಣತಃ ಮಹತ್ವ ಅವಳಲ್ಲಿಲ್ಲ. ಯಾಕೆ? ಭಗವಂತನ ಗುಣಗಳೆಷ್ಟು ಅಷ್ಟೂ ಗುಣ ಲಕ್ಷ್ಮೀಲಿ ಇದ್ರೆ ಸರಿ, ಅದಿಲ್ಲ. ಅದ್ರ ಗುಣತಃ ಮಹತ್ವ ಲಕ್ಷ್ಮೀ ದೇವಿಗೆ ಬರಲ್ಲ, ಚೇತನ ಪ್ರಕೃತಿಗೆ ಬರಲ್ಲ. ಅದೇ ಭಗವಂತನಿಗೆ ಬರುತ್ತೆ. ಯಾಕೆ? ಭಗವಂತನಿರೋ ಗುಣ ಭಗವಂತನಲ್ಲಿ ಮಾತ್ರ. ಎಲ್ಲಾ ದೇಶ, ಎಲ್ಲಾ ಕಾಲ ಎಲ್ಲ ಇದೆ. ಲಕ್ಷ್ಮೀ ದೇವಿಗೂ ಎಲ್ಲ ದೇಶ ಎಲ್ಲ ಕಾಲಗಳಿವೆ ನಿಜ, ಅಂದ್ರೆ ಎಲ್ಲಾ ಅದರಲ್ಲೂ ಇರ್ತಾಳೆ, ಎಲ್ಲಾ ಕಾಲಗಳಲ್ಲೂ ಇರ್ತಾಳೆ ಭಗವಂತನ ಜೊತೆಗೆ. ಗುಣಗಳು ಮಾತ್ರ ಕಡಿಮೆ ಆಗುತ್ತೆ ಭಗವಂತನಿಂದ. ಇನ್ನು ವರ್ಣಾತ್ಮಕ ಶಬ್ದ ಮತ್ತೆ ಕಾಲ ಪ್ರವಾಹ ಇವುಗಳಿಗೆಲ್ಲ ಹೇಗೆ ಅಂದ್ರೆ ದೇಶ ಕಾಲ ಎರಡರಿಂದ ಮಾತ್ರ ಮಹತ್ವ. ವರ್ಣಾತ್ಮಕ ಶಬ್ದ ಎಲ್ಲಾ ಕಡೆ ಇರುತ್ತೆ, ಕಾಲನೂ ಅಷ್ಟೇ ಯಾವಾಗ್ಲೂ ಎಲ್ಲಾ ಕಡೆನೂ ಇರುತ್ತೆ, ಆದ್ರೆ ಗುಣಗಳಿಂದ ಅದಕ್ಕೆ ಮಹತ್ವ ಇಲ್ಲ. ಇನ್ನು ಜಡವಾದ ಶಬ್ದ ಕಾಲ ಪ್ರವಾಹ ಇದೆ, ಇದೆಲ್ಲ ಚೇತನ ಹಿಂದೆ ಹೇಳಿದ್ದು. ಜಡವಾದ ಶಬ್ದ, ಜಡವಾದ ಕಾಲ, ಇದಕ್ಕೆ ಜ್ಞಾನ ಆನಂದ ಇದ್ಯಾವ ಗುಣನೇ ಬರಲ್ಲ. ಇನ್ನು ಕಾಲ ಶಬ್ದ ಇದಕ್ಕೆಲ್ಲ ಅಭಿಮಾನಿನಿ ಯಾರು? ಲಕ್ಷ್ಮೀ ದೇವಿ. ಲಕ್ಷ್ಮೀ ದೇವಿಗೆ ಜ್ಞಾನ ಆನಂದ ಇದೆಲ್ಲ ಹೇಳ್ಬೋದು, ಆದ್ರೆ ಪರಮಾತ್ಮನ ತರಹ ಗುಣಗಳ ಸಾಮ್ಯ ಅವಳಿಗೂ ಇರೋದಿಲ್ಲ. ಯಾಕೆಂದ್ರೆ ಹರಿಯ ಒಂದು ಅಂಶದಷ್ಟು ಸಾಮರ್ಥ್ಯ ಅವಳಿಗಿಲ್ಲ. ಜ್ಞಾನಾನಂದಾದಿಗಳಲ್ಲಿ ಸಾಮ್ಯ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಇನ್ನು ವಾಯುದೇವರು ಲಕ್ಷ್ಮೀ ದೇವಿಗಿಂತಲೂ ಕಡಿಮೆ ಜ್ಞಾನ ಆನಂದಾದಿ ಗುಣಗಳಲ್ಲಿ. ಅವರಿಗಿಂತ ಶೇಷ, ಗರುಡ, ರುದ್ರ, ಅವರಿಗಿಂತ ಇಂದ್ರ ಈ ದೇವತೆಗಳು ಕಡಿಮೆ ಅಂತ. ಈ ರೀತಿ ಈ ಶ್ಲೋಕದ ತಾತ್ಪರ್ಯವನ್ನ ವಿವರಿಸಿದ್ದಾರೆ. ಅದರಿಂದ ಪರಮ ಮಹತ್ ಕಾಲ ಅಂದ್ರೆ ಯಾವುದು, ಪರಮ ಅಣುಕಾಲ ಅಂದ್ರೆ ಯಾವುದು, ಯಾವ ರೀತಿ ತಾರತಮ್ಯ ಇದೆ, ಇವರನ್ನೆಲ್ಲ ಅದನ್ನೆಲ್ಲ ಹೇಳ್ತಾ ಬಂದು ಇಲ್ಲಿವರೆಗೆ ಭಗವಂತನ ಒಂದು ವಿಶೇಷವಾದ
ಆ ಕಾಲರೂಪದ ಚಿಂತನೆಯನ್ನ ಈ ಶ್ಲೋಕದ ಮುಖಾಂತರ ಮಾಡಿಸಿದೆ. ಇಷ್ಟೆಲ್ಲ ವಿಷಯವನ್ನ ಶ್ಲೋಕದ್ವಯಾರ್ಥ ಅಂತ ಹೇಳಿ ಇಲ್ಲಿ ಕೊನೆಗೆ ಸಂಗ್ರಹ ಮಾಡ್ತಾರೆ. ಆ ಸಂಗ್ರಹ ಮಾಡಿದ್ದನ್ನು ಒಂದು ನೋಡೋಣ. ಇಡೀ ಶ್ಲೋಕದ ಅರ್ಥ ಏನು, ಹಿಂದಿನ ಹೇಳಿದ್ದ ಒಂದು ಶ್ಲೋಕ, ಈಗ ಹೇಳಿದ ಶ್ಲೋಕ ಎರಡೂ ಸೇರಿಸಿ ಒಂದು ಅರ್ಥ ಹೇಳ್ತಾರೆ. ಅದೇನು ಅಂದ್ರೆ, ಕಾಲರೂಪಿ ಪರಮಾತ್ಮನನ್ನು ತಿಳಿಯೋದೇ ಇಲ್ಲಿ ಮುಖ್ಯ. ಅದಕ್ಕೆ ಇಲ್ಲಿ ಹೇಳಿದ್ದು, ಕಾಲರೂಪಿ ಪರಮಾತ್ಮನನ್ನ ತಿಳಿದ್ರೆ ಮಾತ್ರ, ಅದು ಶಾಸ್ತ್ರಾನುಸಾರಿಯಾಗಿ ಲಿಂಗಾನುಸಾರಿಯಾಗಿ, ಆಗ್ಲೇ ನೀವು ಕಾಲದ ಸೂಕ್ಷ್ಮತೆ, ಕಾಲದ ಪರಮಹತ್ವ ಎರಡು ಅರ್ಥವನ್ನ ಮಾಡ್ಕೊಳ್ಬಹುದು. ಅಂದ್ರೆ ಎರಡು ಅರ್ಥವನ್ನ ತಿಳ್ಕೊಳ್ಬಹುದು. ಇಲ್ಲ ಅಂತಾದ್ರೆ ಕಾಲದ ಸೂಕ್ಷ್ಮತೆ ಆಗ್ಲಿ, ಕಾಲದ ಪರಮಹತ್ವ ಆಗ್ಲಿ ಅರ್ಥ ಆಗೋದೇ ಇಲ್ಲ. ಅಂತೂ ಪರಮಾಣುವಿನ ತರ ಕಾಲನೂ ಕಾಣಲ್ಲ, ದೇವರು ಕಾಣಿಸಲ್ಲ. ಪರಮ ಮಹತ್ತಾದ ಆಕಾಶದ ತರ ದೇವರ ಆ ಶೂನ್ಯ ರೂಪ, ಅದರ ಅನುಭವನೂ ನಮ್ಗಾಗಲ್ಲ. ಕಾಲರೂಪಿ ಪರಮಾತ್ಮನ ಅನುಭವನೂ ಆಗಲ್ಲ. ನಮ್ಗೆ ತೀರಾ ದೊಡ್ಡದಾದ್ರೂ ವಸ್ತು ಕಾಣಲ್ಲ, ತೀರಾ ಚಿಕ್ಕದಾದ್ರೂ ಕಾಣಲ್ಲ. ಕಣ್ಮುಂದೆ ಇರೋ ಮಧ್ಯಮ ಪರಿಮಾಣದ ವಸ್ತುಗಳು ಮಾತ್ರ ಕಾಣ್ತಾ ಇದೆ ಅಷ್ಟೇ. ಆದ್ರೆ ಭಗವಂತ ಮಧ್ಯಮ ಪರಿಮಾಣದಲ್ಲಿ ಇದ್ರೂ ಕಾಣಲ್ಲ. ಅಂಥ ಒಂದು ಅಚಿಂತ್ಯದ್ಭುತ ಶಕ್ತಿ ಇರೋನು ಅಂತ ಒಟ್ಟು ಇದರ ಸಾರ. ಇಲ್ಲಿಗೆ ಈ ಭಾಗವತ ಪದ್ಯದಲ್ಲಿ ತುಶಬ್ದೋ ಅತ್ತ ದೃಷ್ಟಾಂತ ದಾಷ್ಟಾಂತಿಕೆಯೋರ್ ಭೇದಾಭಾವ ರೂಪ ವಿಶೇಷ ಸೂಚಕ. ನಾವು ಕೊಟ್ಟ ಉದಾಹರಣೆಗೂ ನಾವು ಇಲ್ಲಿ ಹೇಳ್ತಾ ಇರೋ ವಿಷಯಕ್ಕೆ ವ್ಯತ್ಯಾಸ ಇದ್ದೇ ಇದೆ. ಯಾಕೆ ಎಲ್ಲದರಲ್ಲೂ ತಾರತಮ್ಯ ಇದೆ. ಪರಮಾಣುವಿಗೂ ಕಾಲದ ಒಂದು ಚಿಕ್ಕ ಒಂದು ಅಂಶಕ್ಕೂ ಮತ್ತೆ ಪರಮಾತ್ಮನ ಒಂದು ಚಿಕ್ಕ ರೂಪಕ್ಕೂ ಎಲ್ಲ ಚಿಕ್ಕದೇ, ಆದ್ರೆ ವ್ಯತ್ಯಾಸ. ಪರಮಹತ್ತಾದ ವಸ್ತುನೂ ಇದೆ, ಆಕಾಶ ಇದೆ, ಕಾಲ ಇದೆ, ಪರಮಾತ್ಮನಿದ್ದಾನೆ. ಹಾಗಂತ ಹೇಳಿ ಎಲ್ಲಾ ಕಡೆ ಇರೋ ಮಹತ್ವ ಆಗ್ಲಿ, ಎಲ್ಲಾ ಕಡೆ ಇರೋ ಆ ಅಣುತ್ವ ಆಗ್ಲಿ ಒಂದೇ ಅಲ್ಲ, ಅದು ಬೇರೆ ಬೇರೆನೆ ಅಂತ ಇದನ್ನ ಇಲ್ಲಿ ತಿಳಿಸಿ ಮುಕ್ತಾಯ ಮಾಡಿದ್ದಾರೆ. ಇದಾದ್ಮೇಲೆ ಇನ್ನೊಂದು ವಿಶೇಷ ವಿಚಾರವನ್ನ ಹೇಳ್ತಾರೆ. ಏನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳಿಗೆ. ಆನೆ ಮಂಡಲ ಹೊಂದಿಲ್ಲ.